ಗೆಲ್ಲಿಗೆ ಕಾರಣಗಳು ಚರ್ಚೆ ಮಾಡಬೇಕು. ಬಟ್ ಕರ್ನಾಟಕದ ತೀರ್ಪೇನು ಕೊಟ್ಟಿದ್ದಾರೆ, ಮ್ಯಾಂಡೇಟ್ ಏನು ಕೊಟ್ಟಿದ್ದಾರೆ ಅದನ್ನ ಸ್ವಾಗತ ಮಾಡಬೇಕು, ಗೌರವಿಸಬೇಕು. ಸರ್, ಕಾಂಗ್ರೆಸ್ JDS ಅವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋಕ್ಕೆ ಅವ್ರು ಬಂದಿದ್ರಲ್ಲ, ಆ ಟೀಮಲ್ಲಿ ಬಹುತೇಕರು ಸೋತಿದ್ದಾರೆ ಸರ್. ಈಗ ಸೋಲಕ್ಕೆ ಅವರವ್ರದ ಕ್ಷೇತ್ರದ ಏನೋ ಕಾರಣಗಳು ಇರ್ತವೆ. ಈಗ ನಾವೆಲ್ಲ ಗೆದ್ದಿದ್ದೀವಲ್ಲ, ನಮಗೂ ಅದೇ ಥರ ಇತ್ತು, ಗೆದ್ದಿದ್ದೀವಿ. ಬಟ್ ಡಾಕ್ಟರ್ ಸುಧಾಕರ್ ಭಾಳ ಕೆಲಸ ಮಾಡಿದರು. ಕೋವಿಡಲ್ಲಿರ್ಬೋದು, ಚಿಕ್ಕಬಳ್ಳಾಪುರ ಕ್ಷೇತ್ರ ಬಹಳ ಡೆವಲಪ್ಮೆಂಟ್ ಮಾಡಿದರು. ಮೆಡಿಕಲ್ ಕಾಲೇಜು, ತಾಲೂಕು ಮಾಡಿಸಿದ್ರು, ಆಶ್ರಯ ಮಾಡಿಸಿದ್ರು, ಕಂಪ್ಲೀಟ್ ಡೆವಲಪ್ಮೆಂಟ್ ಭಾರಿ ಮಾಡಿದರು. 3.5 ಮೆಗಾ ಡೈರಿ ತಗೊಬಂದಿದ್ರು, ಎಲ್ಲ ಮಾಡಿದರು. ಆದರೂ ಏನು ಅಂತ ಗೊತ್ತಾಗ್ತಾ ಇಲ್ಲ, ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಟಿಮೇಟಾಗಿ ಓವರಾಲ್ ಸೋಲಿಗೆ ಕಾರಣ ಏನು ಅಂದರೆ ಹಿಜಾಬ್ ಆಗಿರ್ಬೋದು, ಆಚರಣೆ ಆಗಿರ್ಬೋದು, ಅಥವಾ ಗ್ಯಾರಂಟಿ ವಾರಂಟಿ ಕಾರ್ಡ್ ನೆಗೆಟಿವ್ ಆಯಿತು. ಅವೆಲ್ಲ ಕಾಂಗ್ರೆಸ್ನವರು ಯಾವಾಗ ಒಂದು ವರ್ಷದಿಂದ ಅಪಪ್ರಚಾರ ಮಾಡಿದ್ರು. 40% ಅನ್ನೋದು, ಪೇ CM ಅನ್ನೋದು, ಬೇಕಾಗಿ ಗ್ಯಾರಂಟಿ ಕಾರ್ಡ್ಗಳು ಇವೆಲ್ಲ ಲೇಟಾಗಿ ಗೊತ್ತಾಗ್ತದೆ. ಇವೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಜನರಿಗೆಲ್ಲ ಒಂದು ಕಡೆ ಗ್ಯಾಸ್ದಿರ್ಬೋದು ಮತ್ತು ಅಕ್ಕಿ ಕಮ್ಮಿ ಎಲ್ಲ ಏನೇನೋ ಅವರವರು ನಾನು ಓದಂಥ ಸಂದರ್ಭದಲ್ಲಿ ಅನೇಕ ಕ್ವಶನ್ಸ್ನ ಮಹಿಳೆಯರು ಆಗ್ತಾಯಿದ್ರು. ಬಹುಶಃ ಅದು ರಾಜ್ಯ ಮಟ್ಟಕ್ಕೆ ವ್ಯಾಪಿಸಿ ಇದು ಸ್ವಲ್ಪ ಕಾರಣ ಆದರೂ ಆಗಿರ್ಬೋದು. ಬಟ್ ಚರ್ಚೆ ಮಾಡಿ ಇಲ್ಲ, ಬೆಂಗಳೂರಿನಲ್ಲೆಲ್ಲ ನಾವು ಗೆದ್ದಿದ್ದೀವಲ್ಲ, ಈಗ 16 ಜನ ಆಗಿದ್ದೀವಿ ಸರ್. ಅಲ್ಲ, ಹಿರಿಯರಿಗೆ ಕೊಟ್ಟು ಹೊಸ ಮುಖಗಳು ತಂದಿದ್ದು ಅದು ಪ್ರಯೋಗ ಫೇಲ್ ಆಯ್ತಂತ ಸರ್. ಇಲ್ಲ ಗುಜರಾತ್ ಮಾಡಲ್ಲ. 6 ಅಟೆಂಪ್ಟ್ಸು ಯಾರು ಒಂದೇ ಸಲ ಕೊಟ್ಟಿದ್ದಾರಲ್ಲ, ಅವ್ರಿಗೆ 2ನೇ ಬಾರಿಗೆ ಸೆಕೆಂಡ್ ಲೈನಲ್ಲಿರೋರಿಗೆ ಕಂಗ್ರ್ಯಾಚುಲೇಷನ್. ಪಾರ್ಟಿ ಬೇರೆ ಅವ್ರಿಗೂ ಸರ್, ಈ ಬಾರಿ ಏನು ಫಲಿತಾಂಶ ಇದು ಮುಂಬರುವ ಲೋಕಸಭಾ ಚುನಾವಣೆಗೆ? ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ ಚುನಾವಣೆ. ಜನ ಥಿಂಕ್ ಮಾಡ್ತಕ್ಕಂಥದ್ದು ಸೆಂಟ್ರಲ್ದೇ ಒಂದು ಸಾರಿ ಥಿಂಕ್ ಮಾಡ್ತಾರೆ, ಇದರದ್ದೇ ಒಂದು ಥಿಂಕ್ ಮಾಡ್ತಾರೆ. ಇದಕ್ಕೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಅಲ್ಪಸಂಖ್ಯಾತ ಮತಗಳನ್ನು ಓಲೈಸಲು ಸಾಧ್ಯವಾಗಿಲ್ಲ. 80% ಅಷ್ಟು ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಹೋಗಿವೆ ಸರ್. ಕೇವಲ 2% ಮಾತ್ರ BJP. ಅಲ್ಲ, ಪ್ರತಿ ಸಾರಿನೂ BJP ವಿರುದ್ಧನೇ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈ ಸಾರಿ ವಿಶೇಷವಾಗಿ 4% ರಿಸರ್ವೇಷನ್ ಏನು ತೆಗೆದ್ರು, ಅದಕ್ಕೆ ಬಹುಶಃ, ಏಕೆ ನನ್ನ ಕಾನ್ಸ್ಟಿಟ್ಯೂನ್ಸಿಲೂ ಮುಸ್ಲಿಮ್ಸ್ ಇದ್ದಾರೆ. ಯಾವಾಗಲೂ ನನ್ನನ್ನು ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಈ ವರ್ಷ 90% ಎಗೇನೆಸ್ಟ್ ಮಾಡಿದ್ರು. ನಾನು ಸಂದರ್ಭದಲ್ಲಿ ಕೇಳಿದೆ ಮಸೀದಿಗಳಲ್ಲಿ ಯಾಕೆ ಅಂತ. 4% ರಿಸರ್ವೇಷನ್ ತೆಗೆದ್ರು. ನಮಗೆ ಅನೇಕ ಬೇರೆ ಈ ಹಲಾಲ್ ಕಟ್ಟು ಏನೇನೋ ಪ್ರಾಬ್ಲಮ್ಸು ಹೇಳಿದ್ರು. ಅವಾಗ ನನಗೂ ಕೂಡ ಗೊತ್ತಾಯಿತು. ಒಟ್ಟಿನಲ್ಲಿ ಏನೇ ಮ್ಯಾಂಡೇಟ್ಗೆ ಗೌರವ ಕೊಡಬೇಕು. ಥ್ಯಾಂಕ್ ಯು. ದೊಡ್ಡ ಸಮಸ್ಯೆ ಆಯ್ತಾ ಅಂತ ಸರ್? ಯಾವುದು? ಮೀಸಲಾತಿ ತೆಗೆದಿತ್ತು, ಅದೇ ಡ್ಯಾಮೇಜ್ ಆಯ್ತಾ BJP? ಅದನ್ನು ಕೂಡ ಟೀಕಿಸ್ತಾರೆ. ಧರ್ಮದ ಆಧಾರದ ಮೇಲೆ ಚುನಾವಣೆ ಇಲ್ಲ, ಚರ್ಚೆ ಮಾಡೋಣ. ಇನ್ನೂ ಚರ್ಚೆ ಕೂಗಲಿಲ್ಲ. ಚರ್ಚೆ ಮಾಡಿದ್ರೆ ಗೊತ್ತಾಯ್ತದೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಟೈಪ್ ಆಗಿದೆ. ಅದರಿಂದ ಗೊತ್ತಾಗುತ್ತೆ. ತಿಳಿಸ್ತೀರಾ ಸರ್ ನೀವು ನಿಮ್ಮ ನಾಯಕರುಗಳಿಗೆ? ಡೆಫಿನೆಟಾಗಿ ಜನ ಅಭಿಪ್ರಾಯನ ಗೌರವ ಕೊಡಲೇಬೇಕಲ್ಲ.